ಎರಡು 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 ನಾಲ್ಕಲ್ಲ ನಾಲ್ಕಲ್ಲೇ ಎರಡು. ಹಾ ಎರಡು ಎರಡು ನಾಲ್ಕು ಅಲ್ಲ ಅಲ್ಲ ಎರಡು. ಅಂಕಲು ಎರಡು ಎರಡು ನಾಲ್ಕು ಅಂಕಲು. ಅಲ್ಲ ಅಲ್ಲ ಎರಡೇ. ಅಯ್ಯೋ ಅದಕ್ಕೆ ಊರಾಗಿನ ಜನ ಎಲ್ಲ ನಿನ್ನ ಪೆದ್ದ ಪೆದ್ದ ಅಂತ ಹೇಳೋದು. ಎರಡು ಎರಡು ನಾಲ್ಕು ಅಂಕಲು. ಎರಡು ಎರಡು ನಾಲ್ಕು. ನಾಲ್ಕು. ಸರಸ್ವತಿ ಸರಸ್ವತಿ ಕಾಡುನ್ಯಾಗ 4 ಜನ ಮಕ್ಕಳಾಗೋಡಮ್ಮ. ಹ್ಞೂ ಎರಡು ಎರಡು ನಾಲ್ಕು. ನಾಲ್ಕು ಜನ ಮಕ್ಕಳೇ ಏನ್ ಮಾಡ್ತಾಳ? ಹೆಣ್ಣು 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 ಮಕ್ಕಳು ಹುಟ್ಟಿದಳ 4 ಜನ. ಅಯ್ಯೋ ಭಗವಂತ ಮುಯಿತಪ್ಪ ನನ್ನ ತೆತ್ತ. ಇದೇ ಹತ್ತಿದಣ ಹಿಂಗೆ ತಡಿಯಾ? ಓ ಏನತ್ತೆ 4 ಜನ ಮಕ್ಕಳು ಸರಿ ಹೋಯ್ತು. ಒಂದ್ ಹೇಳ್ತದೆ ಒಂದ್ ನಗಿತದೆ ಒಂದ್ ಕಿರಿಸ್ತದೆ. ಸರಿ ಹೋಯ್ತು ಕತೆ. ಯಾರ್ಕನ 1-3 ಮಕ್ಕಳನ್ನ ಕೊಟ್ಬಿಟ್ಟು ಒಂದು ಮಗುನ ಸಾಕತ್ತೆ. ಇವ್ಳು ನೋಡ್ದೆ ಹೆಂಗೆ ಹೇಳ್ತಾಳೆ. ಏಯ್ ಇನ್ನೇನು ಅಂಕಲು? ಬಾಯಿ ಮುಚ್ಚು, ನಮ್ಮ ಮನೆಗೇನು ದುಡ್ಡಿಲ್ಲ, ನಾವೇನು ಸಾಕಲ್ಲ ಅಂತ ಹೇಳ್ತಾ ಇದ್ದೀರಾ? ಓಹೋ ಹೆಂಗೆ ಹೇಳ್ತಾಳೆ ನೋಡಿ ಇವಳು. 4 ಹೆಣ್ಣು ಮಕ್ಕಳಾಗಿದ್ದಾವೇನಾ? ಹ್ಞೂ ಅದ್ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಮವ ನಿನ್ ಮಗಳಿಗೆ 4 ಜನ ಹೆಣ್ಮಕ್ಳಾಗವ್ರಂತೆ. ಹೆಣ್ಣು ಮಕ್ಕಳು 4 ಜನ? ಹ್ಞೂ ರಘು. ಅಯ್ಯೋ ನನ್ನ ಮಗಳಿಗೆಲ್ಲೋ ಗಂಡು ಮಕ್ಳು ಆತಾರೆ ಅಂತ ನಾನು ಅನ್ಕೊಂಡಿದ್ರೆ ಇದೇನಿದು ಹೆಣ್ಮಕ್ಳಾಗೋಗ್ಬಿಟ್ಟವ್ರೆ. ಅಲ್ಲ ಮೊದಲೇ ನನ್ನ ಕೈ ಹೆಣ್ಮಕ್ಳು ಅಂದ್ರೆ ಅಲರ್ಜಿ ತಕೊಂಡೋಗಿ ಇವಾಗ 4 ಜನ ಹೆಣ್ಮಕ್ಳಾಗೋಗವ್ರ. ಸರಸ್ವತಿ ಬರ್ಬೇಕಂತ ನೀನು ಬಾ. ಅವಳ ಆಸ್ಪತ್ರೆಗೆ ಅವಳೆ, ನಮ್ಮ ಅಪ್ಪನ ಅಲ್ಲೇ ಅವನ ಬಾ, ಎಲ್ಲ ಓದಾಡ್ ಬರ್ಬೇಕಂತ ನೀನು. ಸರಸ್ವತಿ ಬಳ್ಳೆ ಅಲ್ಲೇ ಆಸ್ಪತ್ರೆಗೆ 3 ಜನ ಮಕ್ಕಳನ್ನ ಯಾರ್ಕನ ಕೊಟ್ಬಿಟ್ಟು ಒಂದು ಮಗುನ ಎತ್ಕೊಂಬ. ಇನ್ನು ಮಗು ಇಲ್ಲ ಅಂತ ಹೇಳ್ತಾಳೆ. ಯಾಕ? ಅಯ್ಯೋ ಮುಂದೆ ಮದನ ನಿಂತೇನ ತತ್ತ ನಿಂತೇನ್ ತತ್ತ ದೊಡ್ಡ ತತ್ತಾನೆ ನಮ್ಮ ಅಪ್ಪನ ತಾತನೆ ನಿಂತೇನ್ ತತ್ತಾನೆ ನೀನೇನ್ ತಾತದ ಬಾಯಿ ತಂದು ಬಿತ್ತಿಡ ನೀನ. ಸರಿ ಹೋಯ್ತು ಬಿಡು, ಇರೋ ಬರೋದೆಲ್ಲ ಅವಳಿಗೆ ಬಿಡ್ಲಿ. ನನಗೂ ನನ್ನ ಗಂಡಕ್ಕೂ ಚಿಪ್ಪೆ ಗತಿ. ಮವ ಏನು ಮವ 4 ಜನ ಹೆಣ್ಮಕ್ಳಾಗೋಗ್ಬಿಟ್ಟವ್ರೆ. ಒಬ್ರಲ್ಲ ಇಬ್ರಲ್ಲ ಅಂತ 4 ಜನ ಬಾಯ್ ಬರ್ಕೊಳಕ್ಕೆ. ಇನ್ನೊಂದು ಇರಬೇಕಾಗಿತ್ತು 4 ಜನ ಓದ್ಕೊಳಕ್ಕೆ ಒಬ್ಳು ಬಾಯ್ ಬರ್ಕೊಳಕ್ಕೆ. ಸರೋಗೋತು. ಅಯ್ಯಪ್ಪ ನಾನೆಲ್ಲೂ ಕಾಣೇನಮ್ಮ ಇಂಥ ಈ ಚಿತ್ರನ. ನಾನು ಹೋಗಿ ನೋಡ್ಕೊಂಡಣ ಬರಬೇಕಾಗಿತ್ತು. ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗು ಅಂದರೆ ಇವನು ಯಾರೋ ಇಲ್ಲಿ ತಂದು ಬಿಟ್ಟು ಬಿಟ್ಟು ಹೊರಟೋಗ್ಬಿಟ್ನಲ್ಲ. ಯಾವುದಿದು ಊರು? ಇದು ನಮ್ಮೂರ ಹತ್ರನೇ. ಅದಕ್ಕೆ ಯಾಕನೇ ಬರ್ತಾ ಇಲ್ಲ ನಂಗೆ. ಯಾವ ಊರಪ್ಪ ಇದು? ಇದ್ಯಾರು ಯಮನಜ್ಜಿ ಇಲ್ಲಿ ನಿಂತವಳೆ. ಮಾವ ಅಜ್ಜಿ ಅಜ್ಜಿ ಏನು ಮಾಡೋದು? ಯಾರು ಕಾಣಿಸ್ತಾ ಇಲ್ಲೇ, ಎಲ್ಲಕ್ಕಂತ ಹೋಗೋದು ನಾನು. ಏನು ಮಾಡೋದು? ಏನಮ್ಮ ಏನಜ್ಜಿ ಯಾವ ಊರಜ್ಜಿ ನಿಮ್ದು? ಯಾಕೆ ಇಲ್ಲಿಗೆ ಬಂದಿದ್ಯಾ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಮ್ಮ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು ನಾನು. ಆಟೋವನ್ನು ಕರ್ಕೊಂಬಂದ ಅವನು ಇಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ನು. ಇನ್ನೂ ಎಷ್ಟು ದೂರ ಅದ ಪೊಲೀಸ್ ಸ್ಟೇಷನ್ನು? ಪೊಲೀಸ್ ಸ್ಟೇಷನ್ ಇರೋದು ಟೌನಾಗ, ನಾವಿರೋದು ಹಳ್ಳಿನಾಗ. ನೀನು ಟೌನ್ಗೆ ಹೋಗ್ದಿರ ಇಲ್ಲಿ ಏನು ಮಾಡ್ತಾ ಇದೀಯಾ? ಯಾಕ ಅಂತ ಕೇಳ್ತಾ ಇದೀಯಾ? ಪೊಲೀಸ್ ಸ್ಟೇಷನ್ಗ ಅಯ್ಯೋ ಮೊನ್ನೆ ನನ್ನ ಮಗನ್ಗ ಮದುವೆ ಮಾಡ್ಕೊಂಬಂದಮ್ಮ. ಮದುವೆ ಮಾಡ್ಕೊಂಬಂದ್ರೆ ಅವಳು ಮನೆಗ ಇರೋದು ಬರೋದೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟವಳೆ. ಅವಳಕ್ಕೂ 2ನೇ ಮದುವೆನೆ, ನನ್ನ ಮಗನಿಗೂ 2ನೇ ಮದುವೆನೆ ಮಾಡಿದ್ರೆ ಮನೆಗೆ ಇರೋದು ಬರೋದೆಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟವಳೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೋತಾ ಇದ್ದೀರಿ. ಸೋರೋಯ್ತು ಬಿಡು. ನೋಡಿ ಮದುವೆ ಮಾಡ್ಕೊಂಬರ್ಬೇಕಾಗಿತ್ತಾನೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೋತಾ ಇದ್ದೀನಿ. ಏನು ಅಜ್ಜಿ ಕಕ್ಕಿ ಕೇಳ್ಸಂಗಿಲ್ಲ? ಎಲ್ಲದಮ್ಮ ಪೊಲೀಸ್ ಸ್ಟೇಷನ್? ಎಲ್ಲದೆ? ಅಯ್ಯೋ ಪೊಲೀಸ್ ಸ್ಟೇಷನ್ ಇಲ್ಲ. ಬಾ ನಮ್ಮ ಮನೆಗೆ ಹೋಗೋಣ. ಹೋಗ್ಲಿ ನಮ್ಮ ಮನೆಗೆ ಏನೇನು ಕೆಲಸ ಮಾಡ್ಕೊಂಡು ಇರಿ ಅಂತೆ. ನಿಮ್ಮ ಮನೆ ಹತ್ರ ಇದೆ ಪೊಲೀಸ್ ಸ್ಟೇಷನ್? ಅಲ್ಲಮ್ಮ ಬಾ ಬಾ ನನ್ನ ಜೊತೆಗೆ ಬಾ. ಇವಳು ಮಕ ಮುಚ್ಚೋಗ ಇಲ್ಲಿ ಬಿತ್ತವಳೆ ಇವಳು. ಲೇ ಅಕ್ಕ ಬಂದ್ಬಿಡ ನೀನು. ನೀನು ಬಾಯ್ಕ ಮೊನ್ನಕ ಆ ಹುಡುಗಿ ಸ್ನಾನ ಮಾಡ್ತಾವಳೆ. ಓಡಗೋಳು ಅಂತ ಬಾಯ್ ಬರ್ಕೊಂಡು ಇಲ್ಗಂಟ ಓಡ್ ಬಂದಿದ್ದೇನೆ. ಅದ್ಯಾರೋ ಒಡವೆ ದುಡ್ಡು ಎತ್ಕೊಂಡು ಓಡೋದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾವಳೆ. ಅಯ್ಯೋ ಒಡವೆನೂ ಎತ್ಕೊಂಡೋಗಿಲ್ಲ, ಏನೂ ಎತ್ಕೊಂಡೋಗಿಲ್ಲಮ್ಮ. ಆ ಹುಡುಗಿ ಸ್ನಾನ ಮಾಡ್ತದೆ. ಇವಳಿಗ ಕಿವಿಗೆ ಕೇಳಿಸಲ್ಲ. ನೋಡ್ಬಿಟ್ಟು ಹಿಂಗೆ ಊರೆಲ್ಲ ಹೇಳ್ಕೊಂಬಂದವಳೆ. ಇವಳು ಮಕ ಮುಚ್ಚೋಗ ಹೇಳು. ನಡಿಯಕ್ಕ ಹಂಗೆ ಏನು ನಡಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಅವಳು ಓಡೋಗ್ಬಿಟ್ಟವಳಕ್ಕ. ಮುಚ್ಚು ಬಾಯೆ. ಇದ್ಯಾಕ ನಮ್ಮ ಅಕ್ಕನ ಕಾಪ್ ಮಾಡ್ಕೊಂಬಿಟ್ಟವಳೆ? ಯಾಕೆ ಏನಾಗಿರ್ಬೋದು? ಅವಳು ಹೊರಟೋಗಿರೋದಕ್ಕೆ ನಮ್ಮ ಅಕ್ಕನಿಗೆ ಬೇಜಾರಾಗ್ಬಿಟ್ಟದೆ. ಹೋಗ್ಲಿ ಬಿಡಿ, ಇಬ್ಬರು ಸೇರಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀರಿ. ಅವಳಿಗೆ ಸರಿಯಾಗಿ ಮರ್ಯಾದೆ ಮಾಡ್ಬೇಕು ನೋಡು. ನಡಿಯ ಊರ್ಕ ನಡಿ ಊರ್ಕ. ನಡಿ ಹೋಗೋಣ. ಕಂಪ್ಲೇಂಟ್ ಕೊಡೋದು ನಡಿ. ಆ ಹುಡುಗಿ ಮನೆಗ ಸ್ನಾನ ಮಾಡ್ತಾ ಇದ್ದಲ್ಲೇ. ಏನಕ್ಕೆ ಬರಕ್ ಹೋಗಿದ್ ನೀನು? ಸ್ನಾನ ಮಾಡ್ತಾವಳೆ.
ಹೂನೇ ಸ್ನಾನ ಮಾಡ್ತಾವಳೆ ಆ ಹುಡುಗಿ. ಇಲ್ಲಿದ್ದೆಲ್ಲ ಹೇಳ್ತೀಯಲ್ಲ ಆ ಹುಡುಗಿ ಮೇಲೆ ಪಾಪ. ಕಂಡೋರ ಮಕ್ಕಳನ್ನ ಹಿಂಗೆ ತಂದು ಅಯ್ಯೋ ಅನ್ಸ್ಕೊಡ್ತು. ಅಯ್ಯೋ ಇಲ್ಲಕ್ಕ, ಮನೆಯೆಲ್ಲ ಓಡಾಡಿದ್ದೀನಿ, ಅವಳು ಮನೆಗಿಲ್ಲ. ಮನೆಗೆ ಅವಳೆ ನಡಿ ಕಳ್ದು. ಮನೆಗೆ ಅವಳೇನು? ಅಯ್ಯೋ ನಾನು ಓಡೋಗ್ಬಿಟ್ಟವಳೆ ಅನ್ಕೊಂಡೇ ಇದ್ದೀನಿ. ಎಲ್ಲ ಅನ್ಕೊಂತೀಯ ನೀನು, ನಡಿಯ. ಅಯ್ಯ ಅಜ್ಜಿ ಯಾರೋ ಬಂದು ಕರ್ಕೊಂಡೋಗ್ಬಿಟ್ಲಲ್ಲ. ನಮ್ಮ ಮನೆಗೆ ಒಂದೆರಡು ದಿವಸ ಕೆಲ್ಸಕ್ಕನೇ ಇಟ್ಕೊಂಬೋದಾಗಿತ್ತು ನೋಡು. ತೋಟದಾಗ ಟೊಮೆಟೊ ಗಿಡಗಳು ಕಟ್ಟಿ ಕಟ್ಟೋದು, ಟೊಮೆಟೊ ಬಿಡ್ಸೋದು, ಏನೋ ಒಂದು ಕೆಲಸ ಮಾಡ್ಕೊಂಡಿರೋಳು. ನಮ್ಮ ದಿಕ್ತಿನೂ ಓಡೋಗ್ಬಿಟ್ಲು, ಬರೋ ಇಲ್ಲ ಆಯಮ್ಮ. ಅಯ್ಯ ನಮ್ಮ ಕೆಲಸ ನಮ್ಗೆ ತಪ್ಪಿದ್ದೆಲ್ಲ ಬಿಡು, ಹೋಗೋಣ. ನೋಡ್ದಂಗೆ ಎತ್ತಿರೋದಿದೆ ಪಿಳ್ಪಿಳಿ ಅಂತ ಕಣ್ಣಲ್ಲಿ ಬಿಟ್ಕೊಂಡ. ಏಯ್ ಇಲ್ಲಡಮ್ಮ ಅಮ್ಮಯ್ಯ ಪುಟ್ಟಿ ಅಲ್ಲ, ಅವಾಗ ಕಣ್ಣಲ್ಲಿ ಬಿಟ್ಟಿರೋದು ನೋಡು. ಅಯ್ಯೋ ಭಗವಂತ, ಕಲಿಗಾಲ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಾಲದಾಗ ಎಲ್ಲನೂ 20 ದಿವಸ 21 ದಿವಸನೋ ಏನೋ ಕಣ್ಣುಗಳೇ ಬಿಡ್ತಾ ಇರಲಿಲ್ಲ. ಹಳ್ಳೆಣ್ಣೆ ಹಾಕಿ ಕಣ್ಣುಗಳು ಬಿಡಿಸೋರು. ಇವಾಗಿನ ಮಕ್ಕಳು ಏನು ಮಕ್ಕಳಮ್ಮ, ಕಲಿಗಾಲ ನೋಡೋದು ಪಿಳ್ಪಿಳಿ ಅಂತ ಹೇಳೋದು. ಓ ಇದು ಬಿಟ್ಬಿಡ್ತಲ್ಲಮ್ಮ. ಅಯ್ಯೋ ಬೊಬ್ಬಿಗ್ಲಿದ್ದಂಗವೇ ನಂಗೆ ನೋಡ್ತಾ ಇದ್ರೆ. ಎಲ್ಲರೂ ಬರ್ತಾವ್ರು ನಿಮ್ಮನ್ನು ನೋಡಕ್ಕ. ಇಲ್ಲಡ ಇನ್ನೂ ಎಷ್ಟೊತ್ತು ಬರ್ತಾರಮ್ಮ? ಬಾಣಂತಿಗೂ ಬೇರೆ ಬಟ್ಟೆ ಇಲ್ಲ. ಮಕ್ಕಳು ಹಿಂಗವ್ರೆ. ಅಯ್ಯೋ ಮಕ್ಕಳಿಗೂ ಬಟ್ಟೆ ಇಲ್ಲ. ಎಷ್ಟೊತ್ತಾಯ್ತು ಇವ್ರು ಕೇಳಿ. ಇಲ್ಲಿ ನೋಡಿದ್ರೆ ಯಜಮಾನಿಗಳು ಕಾಯ್ತಾವ್ರೆ, ಇನ್ನೂ ಯಾರೂ ಬರಿಲ್ಲ ಅಂತ. ಯಜಮಾನಿಗಳು ಇವರು. ನಮ್ಮ ಅಮ್ಮನೂ ನಮ್ಮ ಚಿಕ್ಕಮ್ಮನೂ ಹುಟ್ಟುಬಿಟ್ಟವ್ರೆ. ಎಲ್ಲಪ್ಪ? ಆಗಮ್ಮ ಬರ್ತಾವಳೆ ನಿಮ್ಮ ಮುತ್ತಜ್ಜಿ. ಇದೇನಿದು ಆವಾಗ ಕಣ್ಣಿಗೆ ಬಿಟ್ಬಿಟ್ಟವೆ? ಕಲಿಗಾಲನೇ ಇದು. ನೋಡ ಕಣ್ಣಿಗೆ ಬಿಟ್ಟಿರೋದು. ಚಳಿ ಬೇರೆ ಫಸ್ಟ್ ಎತ್ಕೊಂಡೋಗ್ರಮ್ಮ. ಅತ್ತೆ ಯಾವ್ದು ಬಟ್ಟೆಗೋ ಇಲ್ಲ ಬಿಸಿನೀರವಂತೆ ಆ ಮೈಯಂಗೆ ತೊಳೆದು ಬಟ್ಟೆಗಳು ಟೋಪಿಗಳು ಹಾಕ್ರಮ್ಮ. ಮಗುಕ ಕಾರುಣ್ಣ ಎದ್ದೇಳಿದ ತಕ್ಷಣ ಬಟ್ಟೆಗಳಂಗೆ ಹಾಕ್ರಿ, ಕರ್ಕೊಂಡು ನಮ್ಗೆ ಹೋಗ್ರಮ್ಮ. ನೋಡಮ್ಮ ನೋಡೋದು. ಓ ಒಳ್ಳೆ ಬೊಮ್ಮಿಗಿದ್ದಂಗವೆ ಎರಡೂನು. ಓ ಬಾಮ್ಮ, ಮೊಮ್ಮಕ್ಕಳು ನೋಡಕ್ ಬಂದೇನಮ್ಮ. ಇದೇನಲ್ಲಪ್ಪ ಎಲ್ಲ ಮಕ್ಕಳವೆ? ಇನ್ನೆಲ್ಲ ಮಕ್ಕಳೆಲ್ಲೇ? ಇನ್ನೆರಡು ಮಕ್ಕಳು ಎಲ್ಲವಮ್ಮ? 4 ಮಕ್ಕಳು ತನ ಆಗಿರೋದು. 4 ಮಕ್ಕಳು ಅಲ್ಲಮ್ಮ, 2 ಮಕ್ಕಳು. ಅಲ್ಲಪ್ಪ, 4 ಮಕ್ಕಳು ತನ ಆಗಿರೋದು. ನೀನಕ್ಕ 2 ಮಕ್ಕಳು ಅಂತ ತಡೆಯ. ಇನ್ನೆಲ್ಲ ಮಕ್ಕಳು ಯಾರು ಕತ್ತಿದ್ದ ನೀನು? 4 ಮಕ್ಕಳಲ್ಲಮ್ಮ, 2 ಮಕ್ಕಳಮ್ಮ ಆಗಿರೋದು. ಇಲ್ಲಪ್ಪ, 4 ಮಕ್ಕಳು ಇನ್ನೆಲ್ಲ ಮಕ್ಕಳು ಯಾರು ಕತ್ತುತ್ತೆ? ನಾನು ತಾತಿನಲ್ಲಪ್ಪ, ನೀನು ನನಗೆ ತತ್ತ ಹಾಕುದು ಅಂತ ಹೇಳ್ಬೋದು. 2 ಮಕ್ಕಳನ್ನ ಬೇಡ ಕತ್ತಿದ್ದ ನೀನು? ಅಯ್ಯೋ ಇಲ್ಲಮ್ಮ, ಆಗಿರೋವೆ 2 ನಡಮ್ಮ, ಡಾಕ್ಟ್ರನ್ ಕೇಳೋಣ. ಆಗಿರೋದೇ 2 ಮಕ್ಕಳ? ಆಗಿರೋದೇ 2 ಮಕ್ಕಳು. ಯಾರು ಹೇಳಿದ್ ನಿಂಗೆ 4? ಚಿಕ್ಕಣ್ಣ ಹೇಳಿರೋದು. ಅವ್ನ ಕತೆ ಕಟ್ಕ, ನೀವು ಮಕ್ಕಳನ್ನ ಎತ್ಕೊಂಡು ಹೋಗಿ ಫಸ್ಟ್ ಆ ಮಕ್ಕಳಿಗೆ ಬಿಸಿನೀರಾಗ ಬಟ್ಟೆ ತವ ಮಾಡ್ಕೊಂಡು ಮೈಯೆಲ್ಲ ಒತ್ಬಿಟ್ಟು ಎತ್ಕೊಂಬೋಗ್ರಿ. ಎತ್ಕೊಳ್ರಿ ಮಕ್ಕಳನ್ನ. ಮಕ್ಕಳಿಲ್ಲ ಮಕ್ಕಳಿಲ್ಲಪ್ಪ. ಬಂದೇನಪ್ಪ. ಎಲ್ಲ ಮಕ್ಕಳ? ಈ ನನ್ನ ಮಗನು ನನ್ನ ಆಟ ಆಡಿಸ್ತಾನೆ, ಇವತ್ತು ಇವನ್ನ ಆಟ ಆಡಿಸ್ತೀನಿ ನೋಡಿ. ಮಕ್ಕಳೆಲ್ಲ ಅಂದರೆ ದಿಕ್ಕು ಬಕ್ಕು ನೋಡ್ತಿದ್ಯಾ? ಅದು ಯಾರೋ ಗಂಡ ಹೆಂಡ್ತಿಕ್ಕ ಮದುವೆ ಆಗಿ 20 ವರ್ಷ ಆಗಿತ್ತಂತೆ. ಅವ್ರಿಗೆ ಮಕ್ಕಳು ಇಲ್ಲಂತೆ. ಅದಕ್ಕೆ 2 ಮಕ್ಕಳನ್ನ ಅವ್ರಿಗೆ ಕೊಟ್ಬಿಟ್ಟೆ. ನಿನ್ನ ಸೊಸೆಕ ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಆತವೆ ಬಿಡು ಮಕ್ಕಳು. ಇವಾಗ ಅರ್ಜೆಂಟಾಗಿ ಏನು ಬೇಕು? ಪಾಪ ಅವ್ರಿಗೆ ಗಂಡ ಹೆಂಡ್ತಿ 15 ದಿವಸದಿಂದ ಆಸ್ಪತ್ರೆಗೆ ಬಂದು ಓದ್ತಾವ್ರಂತೆ. ಯಾವ ನಮ್ಮ ಮಕ್ಕಳು ಹುಟ್ಟಿದ್ರೆ ಕೊಡ್ರಿ, ನಾವು ಸಾಕಂತೀರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊಟ್ಬಿಟ್ಟೆ ನಾನು. ನನ್ನ ಮೊಮ್ಮಕ್ಕಳನ್ನ ಕೊಡೋಕ್ಕ ನೀನ್ಯಾರೋ? ಎಲ್ಲಿ ನನ್ನ ಮೊಮ್ಮಕ್ಕಳು? ಅದು ಯಾರು ಕೊಟ್ಟಿದ್ದೆ? ತೋರ್ಸ್ಬಾ. ನಾನಂತೂ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ನಿನ್ನ. ಅಯ್ಯೋ ಅವ್ರು ಎತ್ಕೊಂಡು ಹೊರಟೋದ್ರು. ತಮಾಷೆ ಮಾಡಬೇಡ ನೀನು ನನ್ನ ಹತ್ರ. ನೋಡ್ಕ ಆಮೇಲೆ ಅಷ್ಟೇ ನಾನು ಕೋಪ ಬಂದು ಅಂದರೆ ನೀನು ಯಾರು ನನ್ನ ಮೊಮ್ಮಕ್ಕಳನ್ನ ಕೊಡಕ? ನೀನು ಯಾರು ಹೇಳೋ? ಇದೊಳ್ಳೆ ಚೆನ್ನಾಗದಲ್ಲ. ನಿಮ್ಮ ಅಪ್ಪನ ನಾನು? ನೀನು ನಮ್ಮ ಅಪ್ಪನಲ್ಲ, ಸಂತೆಗೆ ತಗೊಂಬಂದಿರೋದು ಅಂತ ಮೊನ್ನೆ ಹೇಳಿದ್ಯಾ ತಾನೆ. ನನ್ನ ಮೊಮ್ಮಕ್ಕಳನ್ನ ಕೊಡಕ ನೀನು ಯಾರೋ? ನಿಂಗೆ ಎಷ್ಟು ಅಧಿಕಾರ ಆದ್ರೆ ನನಗೂ ಅಷ್ಟೇ ಅಧಿಕಾರ ಅದ ಆ ಮಕ್ಕಳ ಮೇಲೆ. ನೀನು ನನ್ನನ್ನೇನು ಕೇಳಬೇಕಾಗಿಲ್ಲ. ನನಗೆ ಬೇಡ ಮಕ್ಕಳು, ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಹೆಣ್ಮಕ್ಳು ಎತ್ತವಳೆ ನಿನ್ನ ಸೊಸೆ. ನಾವೇ ನಿಕ್ಕಿದ್ದೀರ ಗಂಟು? ಹೆಣ್ಮಕ್ಳನ್ನ ಎತ್ತವಳ? ನಮ್ಮ ಗಂಡು ಮಕ್ಳಾಗಿದ್ರೆ ನಾನು ಇಕ್ಕಂತ ಇದ್ನಪ್ಪ. ಹೆಣ್ಮಕ್ಳನ್ನ ಎತ್ತವಳ, ಅದಕ್ಕೆ ಕೊಟ್ಟಿದ್ದೀನಿ. ನಾವು ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಸಾಕ್ತಾ ಇದ್ರೆ ನೀನಕ್ಕ? ಚಿಕ್ಕನೆ ಬರ ಇಲ್ಲೇ. ಬರ್ತೀನಿರು. ನಿಮ್ ದೊಡ್ಡಮ್ಮನ್ ಬರ್ತಾವಳೆಲ್ಲ, ಬ್ಯಾಗ್ ಇಸ್ಕೊಂಡು ಬಿರಿ ನೋಡ್ಬೋಗ. ಆಗ ಇಲ್ಲವೇ ಮಕ್ಕಳು? ಇಲ್ಲಿರ್ದಿರ ಇನ್ನೆಲ್ಲ ಇರ್ತವೆ ಅಂತ ಅಪ್ಪನ ಯಾರಿಗೂ ಕೊಟ್ಬಿಟ್ನಿ ಅಂತ ಹೇಳ್ತಾವನೆ. ಹೋಗ ಇಸ್ಕೊಂಬೋಗ ಬಿರಿನ ಬ್ಯಾಗು. ಏನ್ ನನಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಇಲ್ಲ ಹೋಗಲ್ಲ, ನನ್ನ ಇಷ್ಟ.
ನೋಡೋ ಯಾರ್ ತವನ ಇಕ್ಕ ಇವನ್ ಚಿಕ್ಕವನ ಹತ್ರ ಇಕ್ಕೊಂಬೇಡ ನೀನು ಅಷ್ಟೇ ಯಾರ್ ತವನ ಇಕ್ಕ ನನ್ನ ಹತ್ರ ಇಕ್ಕೊಂಬೇಡ ನಾನು ಎಂತವನಂತ ನಿಂಕಿನ್ನ ತಿಳಿದು ಬಂದನಾ ಬರ್ತೀನಿರು ಲೇ ಹೋಗಲೇ ನಿನ್ನಂತವ್ನ ಎಷ್ಟು ನೋಡಿಲ್ಲ ಈ ವಯಸ್ಸಿಗೆ ನಾನು ಹೋಗಲೇ ನೀನು ನನ್ನ ಮುಂದೆ ಬಚ್ಚಲೇ ಬರ್ತೀನಿರು ಬರಲ್ಲಪ್ಪ ನಾಮು ಇಡಂಗೆ ಅವೆ ಇವ ಹ್ಞೂ ಅವ್ರ ಅಪ್ಪನಿದ್ದಂಗೆ ಅವಮ್ಮ ಏಯ್ ಚಿನ್ನು ನಾಗ ಎಲ್ಲಿದ್ದಾವಳೆ ನಾಗ ಕಾರು ನೆನೆ ಇಬ್ಬರು ಸೇರುವಷ್ಟು ಹಾಲು ಕುಡ್ಸ್ರಮ್ಮ ಪಾಪ ತಡಿನಪ್ಪ ಆತ ಮನೆಗೆ ಕಕ್ಕ ಹೋಗತ್ತಾನೆ ಹ್ಞೂ ಕರ್ಕೊಂಡು ಹೋಗ ನಡೀರಮ್ಮ ಏನೋ ಬೇಕಾದ್ರೆ ತಿರ್ಗಿ ಕರ್ಕೊಂಬಂದ್ರೆ ಆಯ್ತು ಏನೋ ಈ ಆಸ್ಪತ್ರೆ ಇರೋ ಕಥೆ ಇಲ್ಲ ನಂಗೆ ಮುಂದುವರಿಯುವುದು